टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೇಕರಿ ಕಾಂಡಿಮೆಂಟ್ಸ್ಗಳಿಗೆ ಟ್ಯಾಕ್ಸ್ ಟೆನ್ಷನ್ ಶುರುವಾಗಿದೆ. ಯುಪಿಐ ಪೇಮೆಂಟ್ ಅನ್ನ ವ್ಯಾಪಾರಿಗಳು ನಿರಾಕರಿಸ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀವಿ ಏನೇನು ಆಗ್ತಾ ಇದೆ ಅಂತ ಹೇಳಿ. ಚಿಕ್ಕ ಪುಟ್ಟ ಅಂಗಡಿಗಳನ್ನ, ಬೇಕರಿಗಳನ್ನ, ಕಾಂಡಿಮೆಂಟ್ಸ್ಗಳನ್ನ ಇಟ್ಕೊಂಡಿರುವವರು ಈಗ ಆತಂಕದಲ್ಲಿದ್ದಾರೆ. ಲಕ್ಷ ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿ ಅವರಿಗೆ ನೋಟಿಸ್ ಬರ್ತಾ ಇದೆ. ಹೀಗಾಗಿ ಅದರ ಸಹವಾಸವೇ ಬೇಡ ಅಂತ ಹೇಳಿ ನಿರ್ಧರಿಸಿದ್ದಾರೆ. ಆನ್ಲೈನ್ ಬೇಡ, ಕ್ಯಾಶ್ ಕೊಡಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಎಷ್ಟೇ ದಿನವಾದರೂ ಪರವಾಗಿಲ್ಲ, ಇದು ವ್ಯಾಪಾರಿಗಳ ಪಟ್ಟು. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಟ್ಯಾಕ್ಸ್ ಟೆನ್ಷನ್ ಶುರುವಾಗಿದೆ. ಯಾವಾಗ ಒಂದಷ್ಟು ಅಂಗಡಿಗಳಿಗೆ ನೋಟಿಸ್ ಬಂತು ಲಕ್ಷ ಲಕ್ಷ ರೂಪಾಯಿನ ನೀವು ಕಟ್ಟಬೇಕು ಅಂತ ಹೇಳಿ, ಆಗಿನಿಂದ ಆತಂಕ ಹೆಚ್ಚಾಗಿದೆ. ಒಂದಷ್ಟು ಮಂದಿ UPI ಪೇಮೆಂಟನ್ನು ನಿರಾಕರಿಸ್ತಿದ್ದಾರೆ. ಆ ಸ್ಕ್ಯಾನರ್ ಇರುತ್ತಲ್ಲ ಅದನ್ನೇ ತೆಗೆದುಬಿಟ್ಟಿದ್ದಾರೆ. ಬರೀ ಕ್ಯಾಶ್, ನಮಗೆ ದುಡ್ಡು ಕೊಡಿ, ನಿಮ್ಗೇನು ಬೇಕೋ ಅದನ್ನು ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಚಿಕ್ಕ ಪುಟ್ಟ ಅಂಗಡಿ ಇಟ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಹೊಸದಾಗಿ ಏನೋ ಸಡನ್ನಾಗಿ ನಮಗೆ ಟ್ಯಾಕ್ಸನ್ನು ಕಟ್ಟಿ ಅಂತ ನೀವು ನೋಟಿಸನ್ನು ಕಳಿಸ್ಬಿಟ್ರೆ, ಕಟ್ಟಲಿಲ್ಲ ಅಂದರೆ ಕ್ರಮ ತೆಗೆದುಕೊಳ್ತೀವಿ ಅಂದರೆ ನಮ್ಮ ಮುಂದಿನ ಜೀವನ ಹೇಗೆ, ನಮ್ಮನ್ನೇ ನಂಬ್ಕೊಂಡಿರುವವರ ಜೀವನ ಹೇಗೆ ಅಂತ ಹೇಳಿ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ಗಮನಿಸ್ತಾ ಇದ್ದೀರಿ, ಬಹುತೇಕ ಅಂಗಡಿಗಳಲ್ಲಿ ಈ ರೀತಿಯಾಗಿ ಒಂದು ನಿಯಮ ಜಾರಿಗೆ ಬಂದುಬಿಟ್ಟಿದೆ. ನಮ್ಮಲ್ಲಿ ಬರೀ ಕ್ಯಾಶ್ ಮಾತ್ರ ತಗೊಳ್ಳೋದು, ಸ್ಕ್ಯಾನಿಂಗ್, UPI ಇದ್ಯಾವುದು ಕೂಡ ಬೇಡ, ಇದರ ಸಹವಾಸವೇ ಬೇಡ ಅಂತ ಹೇಳಿ ವ್ಯಾಪಾರಸ್ಥರು ಬರುವಂತಹ ಗ್ರಾಹಕರಿಗೆ ಕಟ್ಟಿತುಂಡಾದ ರೀತಿಯಲ್ಲೇ ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ UPI ಪೇಮೆಂಟ್ಗೆ ನೋ ಅಂತಿದ್ದಾರೆ ವರ್ತಕರು. ಕಾಂಡಿಮೆಂಟ್ಸ್, ಬೇಕರಿ, ಟೀ, ಕಾಫಿ ಶಾಪ್ಗಳ ನಿರ್ಧಾರ. ಆನ್ಲೈನ್ ಬೇಡವೇ ಬೇಡ, ಕ್ಯಾಶ್ ಕೊಡಿ ಅಂತಿದ್ದಾರೆ. ರಾಜಾಜಿನಗರ 6ನೇ ಬ್ಲಾಕ್ನಲ್ಲಿರುವ ಮಾತೃಶ್ರೀ ಕಾಂಡಿಮೆಂಟ್ಸ್ UPI ಪೇಮೆಂಟ್ ಸಹವಾಸ ಬೇಡ ಅಂತಿದ್ದಾರೆ ಮಾಲೀಕರು. ಚಂದ್ರ ಪೂಜಾರಿ ಅಂತ ಅವರು. ಅದರಿಂದ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅವರು ತಮ್ಮ ಅಳಲನ್ನು ಕೂಡ ತೋಡ್ಕೊಂಡಿದ್ದಾರೆ. ವರ್ಷಕ್ಕೆ ಇಷ್ಟು ವಹಿವಾಟನ್ನು ನಡೆಸಿದ ಮೇಲೆ ಟ್ಯಾಕ್ಸನ್ನು ಕಟ್ಟಬೇಕು ಅಂತ ಇರುತ್ತಲ್ಲ, ಸೊ ಅದರ ನಿಮಿತ್ತವಾಗಿ ಒಂದಷ್ಟು ಅಂಗಡಿಗಳಿಗೆ ಈಗಾಗಲೇ ನೋಟಿಸನ್ನು ಕೊಡಲಾಗಿದೆ. ಅದನ್ನು ನೋಡಿ ಮಾಲೀಕರು ಹೌಹಾರಿದ್ದಾರೆ. ಇಷ್ಟೊಂದು ಲಕ್ಷ ಎಲ್ಲಿಂದ ಕಟ್ಟುವುದು, ಅಷ್ಟು ನಮಗೆ ವ್ಯಾಪಾರನೇ ಆಗಲಿಕ್ಕಿಲ್ಲ ಅಂತ ಹೇಳಿ ಒಂದಷ್ಟು ಮಂದಿ ಮಾತನಾಡ್ತಾ ತಮ್ಮ ನೋವನ್ನು ತೋಡ್ಕೊಂಡಿದ್ರು. ಹಾಗಾಗಿ ಇದರ ಸಹವಾಸ ಬೇಡ, ನಾವು ಮುಂಚೆ ಹೇಗೆ ನಮ್ಮ ವ್ಯಾಪಾರ ವಹಿವಾಟು ಇತ್ತೋ ಅದೇ ರೀತಿಯಾಗಿ ಕ್ಯಾಶನ್ನು ನಾವು ಪಡೆದುಕೊಳ್ತೀವಿ ಅಂತ ಹೇಳಿ ಮಾಲೀಕರು ಹೇಳ್ತಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ರಾಜಾಜಿನಗರದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆಯೇ ಶಾಂತಿನಗರದಿಂದ ನಮ್ಮ ಪ್ರತಿನಿಧಿ ಶಕುಂತಲ ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ರಾಜಾಜಿನಗರದಲ್ಲಿ ವ್ಯಾಪಾರಸ್ಥರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕಿರಣ್ ಸೂರ್ಯ ಅವರಿಂದ ಮಾಹಿತಿಯನ್ನು ಪಡೆಯೋಣ. ಕಿರಣ್ ಸೂರ್ಯ, ಗಮನಿಸ್ತಾ ಇದ್ದೀವಿ ಕಳೆದ ಕೆಲ ದಿನಗಳಿಂದಲೂ ಕೂಡ ವ್ಯಾಪಾರಸ್ಥರು ನಮಗೆ ಆನ್ಲೈನ್ ಸಹವಾಸವೇ ಬೇಡ ಅಂತ ಹೇಳಿ ಗಟ್ಟಿ ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇದೆ. ರಾಜಾಜಿನಗರದ ಸುತ್ತಮುತ್ತ ಇರುವಂತಹ ಚಿಕ್ಕ ಪುಟ್ಟ ಅಂಗಡಿಗಳು, ಬೇಕರಿ ಮಾಲೀಕರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಈಗ ಓನ್ಲಿ ಕ್ಯಾಶ್ ಅನ್ನೋ ನಿಯಮ ಎಲ್ಲೆಲ್ಲಿ ಬಹುತೇಕ ಕಡೆ ಜಾರಿಗೆ ಬಂದಿದೆಯಾ, ಹೇಗೆ? ಹೌದು ಮಧುಶ್ರೀ, ಈಗಾಗಲೇ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ 6,500 ಅಂಗಡಿಗಳಿಗೆ ಈಗಾಗಲೇ ರಾಜ್ಯ ಕಮರ್ಷಿಯಲ್ ಟ್ಯಾಕ್ಸ್ ನ ಅಧಿಕಾರಿಗಳು ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಕಳೆದ 4 ವರ್ಷಗಳಿಂದ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ನ ಮೂಲಕವಾಗಿ ಯಾವೆಲ್ಲ ಅಂಗಡಿ ಮಾಲೀಕರು ಹಣವನ್ನು ಸ್ವೀಕರಿಸಿದ್ರು ಗ್ರಾಹಕರಿಂದ, ಅವರಿಗೆ ಶೋಕಾಸ್ ನೋಟಿಸ್ ಅನ್ನು ನೀಡಿ 50 ಲಕ್ಷ, 60 ಲಕ್ಷ, 70 ಲಕ್ಷ, 1.5 ಕೋಟಿ, 2 ಕೋಟಿವರೆಗೂ ಕೂಡ ಹಣವನ್ನ ಪಾವತಿ ಮಾಡಬೇಕು ಅನ್ನೋ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಅಂಗಡಿಯ ವ್ಯಾಪಾರಿಗಳೇನಿದ್ದಾರೆ, ನಾವು ಆನ್ಲೈನ್ ಮೂಲಕವಾಗಿ ಹಣವನ್ನು ಸ್ವೀಕರಿಸಿದ್ರೆ ಮಾತ್ರ ನಮಗೆ ಈ ಶೋಕಾಸ್ ನೋಟಿಸ್ ಬರುತ್ತೆ, ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಆನ್ಲೈನ್ ಪೇಮೆಂಟ್ ನ ಸ್ವೀಕರಿಸೋದಿಲ್ಲ ಅಂತೇಳಿ ಕ್ಯಾಶ್ ನ ಮೊರೆ ಹೋಗಿರುವಂತದ್ದು. ಸದ್ಯ 4 ರಿಂದ 5 ದಿನಗಳಿಂದ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಇರುವಂತಹ ಎಲ್ಲ ಕಾಂಡಿಮೆಂಟ್ಸು, ಬೇಕರಿ, ಟೀ ಅಂಗಡಿ, ಕಾಫಿ ಅಂಗಡಿ, ತರಕಾರಿ ಅಂಗಡಿ, ಹಣ್ಣಿನ ಅಂಗಡಿ, ಈ ತರ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂತಹ ಅಂಗಡಿ ಮಾಲೀಕರೇನಿದ್ದಾರೆ ಎಲ್ಲರೂ ಅವರವರ ಅಂಗಡಿಗಳ ಬಳಿ ಬರುವಂತಹ ಗ್ರಾಹಕರಿಗೆ ಆನ್ಲೈನ್ ಪೇಮೆಂಟ್ ಮಾಡಬೇಡಿ, ಆನ್ಲೈನ್ ಪೇಮೆಂಟ್ ಅನ್ನು ಮಾಡಿದ್ರೆ ನಮಗೆ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ನಿಂದ ಶೋಕಾಸ್ ನೋಟಿಸ್ ಬರ್ತಾ ಇದೆ, ಲಕ್ಷ ಲಕ್ಷ ಹಣವನ್ನ ಕಟ್ಟಿ ಅಂತಿದ್ದಾರೆ. ಸೊ ಹಾಗಾಗಿ ನಾವು ನೋ ಕ್ಯಾಶ್ ಅನ್ನುವಂಥ ಬೋರ್ಡ್ಗಳನ್ನು ಕೂಡ ಸಾಕಷ್ಟು ಜನರು ಹಾಕೊಂಡಿರುವಂಥದ್ದು. ಕೆಲವೊಂದಷ್ಟು ಜನರು ಕಸ್ಟಮರ್ಸ್ ಇಂದಾನೆ ಕಸ್ಟಮರ್ಸ್ಗೆ ಹೇಳ್ತಾ ಇದ್ದಾರೆ ಕ್ಯಾಶ್ ಮಾತ್ರ ಕೊಡಿ ಸರ್, ಆನ್ಲೈನ್ ಪೇಮೆಂಟ್ ಬೇಡ ಅನ್ನುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆಯಲ್ಲಿ ಮಾತೃಶ್ರೀ ಕಾಂಡಿಮೆಂಟ್ಸ್ನ ಮಾಲೀಕರಾದಂಥ ಚಂದ್ರ ಪೂಜಾರಿ ಅವರು ಕೂಡ ಇದ್ದಾರೆ. ಸರ್, ಎಷ್ಟು ದಿನ ಆಯಿತು ನೀವು ಈ ಆನ್ಲೈನ್ ಪೇಮೆಂಟ್ ಅನ್ನ ತೆಗೆದು? ಮತ್ತೆ ಕಸ್ಟಮರ್ಸ್ ಏನು ಹೇಳ್ತಿದ್ದಾರೆ, ಈ ಕ್ಯಾಶಿಗೆ ಒಪ್ಕೊಳ್ತಿದ್ದಾರಾ ಸಡನ್ ಆಗಿ ಅಂತ?
ಇಲ್ಲ ಸರ್, ತುಂಬಾ ತೊಂದರೆ ಆಗ್ತದೆ, ವ್ಯಾಪಾರ ಮಾಡೋಕ್ಕೆ ಆಗ್ತಾ ಇಲ್ಲ. ಇಷ್ಟು ದಿವಸ ಹೆಂಗೋ ಜೀವನ ನಡ್ಸ್ಕೊಂಡ್ ಬಂದಿದ್ವಿ, ಹೆಚ್ಚು ಕಡಿಮೆ ಒಂದು 25-30 ವರ್ಷದಿಂದ ಇಲ್ಲೇ ಜೀವನ ನಡ್ಸ್ಕೊಂಡ್ ಬಂದಿದ್ವಿ. ಬಟ್ ಇವಾಗ ಊರು ಬಿಡೋ ಪರಿಸ್ಥಿತಿ ಬಂದಿದೆ ನಮಗೆ. ಯಾಕಂತ ಹೇಳಿದ್ರೆ ನಿನ್ನೆ ಮಾರ್ಕೆಟ್ಗೆ ಹೋಗಿದ್ದೆ, ಅಲ್ಲಿ ಎಲ್ಲೂ UPI ತಗೊಂತಾ ಇಲ್ಲ, ನಮ್ಮ ಪೇಮೆಂಟ್ ಮಾಡೋಕ್ಕೂ ಆಗ್ತಾ ಇಲ್ಲ. ಸೊ ನಾವು ಇಲ್ಲೂ ಒಂದು ವಾರದಿಂದ UPI ಟ್ರಾನ್ಸಾಕ್ಷನ್ ಯಾವುದು ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಮಗೂ ಭಯ ಸ್ಟಾರ್ಟ್ ಆಗಿದೆ. ಎಲ್ಲ ಕಡೆ ನೋಟಿಸ್ ಬಂದಿದೆ, ಲಕ್ಷಾಂತರ ರೂಪಾಯಿ ಕಟ್ಟಕ್ಕೆ ಇಡ್ತಾ ಇದ್ದಾರೆ. ಇಲ್ಲಿ ಬದುಕಕ್ಕೆ ಆಗದಿರೋ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಇವತ್ತಿನ ದಿವಸ. ಅದಕ್ಕೆ ಸ್ಕ್ಯಾನರ್ ಯಾವುದು ಯೂಸ್ ಮಾಡ್ತಾ ಇಲ್ಲ, ಅದರಿಂದ ಬಿಸ್ನೆಸ್ ಮಾಡೋಕ್ಕೂ ಆಗ್ತಾ ಇಲ್ಲ. ಪ್ರತಿಯೊಬ್ಬರು UPIಗೋಸ್ಕರ ಎಡಿಟ್ ಆಗಿಬಿಟ್ಟಿದ್ದಾರೆ. ಪ್ರತಿಯೊಬ್ಬರು ಕ್ಯಾಶ್ ಇಲ್ಲ, ಆನ್ಲೈನ್ಗೋಸ್ಕರ. ಇಷ್ಟು ವರ್ಷಗಳಿಂದ ಆನ್ಲೈನ್ ಮೂಲಕವಾಗಿ ಗ್ರಾಹಕರಿಂದ ಹಣವನ್ನು ತೆಗೆದುಕೊಳ್ತಾ ಇದ್ರಿ. ಈಗ ಏಕಾಏಕಿ ಆನ್ಲೈನ್ ಪೇಮೆಂಟ್ ಬೇಡ ಕ್ಯಾಶ್ ಅಂದ್ರೆ ಜನಸಾಮಾನ್ಯರ ಹತ್ರ ಕ್ಯಾಶ್ ಇರತ್ತಾ ಇಲ್ಲ, ಏನ್ ಹೇಳ್ತಾರೆ ಕಸ್ಟಮರ್ಸ್ ಅಂತ? ಬಟ್ ಕಸ್ಟಮರ್ ಪ್ರತಿಗೆ ತುಂಬಾ ವಿರುದ್ಧವಾಗಿದೆ. ನಮ್ಮ ಹತ್ರ ಇವಾಗ ಕ್ಯಾಶೇ ಇರಲ್ಲ, ಆನ್ಲೈನ್ಗೋಸ್ಕರ ಎಡಿಟ್ ಆಗಿಬಿಟ್ಟಿದ್ದಾರೆ. ಇಲ್ಲ ನಮ್ಮ ಹತ್ರ ಕ್ಯಾಶ್ ಇಲ್ಲ ಅಂತ ವಾಪಸ್ ಹೋಗ್ತಾ ಇದ್ದಾರೆ. ಹೆಚ್ಚು ಕಡಿಮೆ 50% ಬಿಸ್ನೆಸ್ ಇಲ್ಲ ಇವತ್ತಿನ ದಿವಸ. ಮುಂದೆ ಇನ್ನೂ ಕಷ್ಟ ಆಗೋ ಪರಿಸ್ಥಿತಿಯಲ್ಲಿ ಇದ್ದೀವಿ. ಬಟ್ ಇದೆಲ್ಲ ನೋಡಿದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಮುಂದೆ ಏನಾಗುತ್ತೋ ಕಾದು ನೋಡಬೇಕು. ರವಿಶೆಟ್ಟಿ ಬೈಂದೂರ್ ಅವರು ನಮ್ಮ ಜೊತೆ ಇದು ಕೈ ಜೋಡಿಸಿದ್ದಾರೆ. ಅವ್ರ ನೇತೃತ್ವದಲ್ಲಿ ಮುಂದುವರಿತಾ ಇದ್ದೀವಿ. ಮುಂದೆ ಏನಾಗುತ್ತೆ ಕಾದು ನೋಡ್ಬೇಕು ಸರ್. ನಮ್ಮ ಹೋರಾಟ ಅಂದ್ರೆ ಮಧುಶ್ರೀ ವಿಷ್ಣು ಕೂಡ ಇಲ್ಲಿರುವಂತಹ ಅಂಗಡಿ ಮಾಲೀಕರು ಹೇಳ್ತಾ ಇರುವಂತದ್ದು, ಸಾಕಷ್ಟು ದಿನಗಳಿಂದ ನಾವೀಗಾಗಲೇ ಆನ್ಲೈನ್ ಪೇಮೆಂಟ್ ಅನ್ನು ಸ್ವೀಕರಿಸ್ತಾ ಇಲ್ಲ, ಓನ್ಲಿ ಕ್ಯಾಶ್ ಅನ್ನು ಮಾತ್ರ ತೆಗೆದುಕೊಳ್ತಾ ಇದೀವಿ ಅನ್ನೋಂಥ ಮಾತುಗಳನ್ನು ಈಗಾಗಲೇ ಮಾಲೀಕರು ಹೇಳ್ತಾ ಇರುವಂತದ್ದು. ಎಸ್, ಹಾಗೆ ಸಂಪರ್ಕದಲ್ಲಿರಿ ಕಿರಣ್ ಸೂರ್ಯ. ಮತ್ತೊಂದು ಕಡೆ ಶಾಂತಿನಗರದಿಂದ ನಮ್ಮ ಪ್ರತಿನಿಧಿ ಶಕುಂತಲಾ ಕೂಡ ಇದ್ದಾರೆ. ಶಕುಂತಲಾ, ಇಲ್ಲಿ ವ್ಯಾಪಾರಸ್ಥರು ಏನ್ ಹೇಳ್ತಿದ್ದಾರೆ, ತಮ್ಮ ಕಷ್ಟವನ್ನ ಹೇಗೆ ತೋಡ್ಕೊಳ್ತಾ ಇದ್ದಾರೆ, ಇದಕ್ಕೆ ಪರ್ಯಾಯವಾಗಿ ಏನ್ ಕ್ರಮ ಆಗಬೇಕು ಅಥವಾ ತಮಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಏನ್ ಕ್ರಮವನ್ನ ತೆಗೆದುಕೊಂಡ್ರೆ ಒಳಿತು ಅಂತ ಹೇಳಿ ವ್ಯಾಪಾರಸ್ಥರು ಹೇಳ್ತಿದ್ದಾರೆ? ಶಕುಂತಲಾ. ಎಸ್ ಮಧುಶ್ರೀ, ಇಷ್ಟು ದಿನಗಳ ಕಾಲ ಸಣ್ಣ ಪುಟ್ಟ ವ್ಯಾಪಾರಿಗಳು, ಬೇಕರಿ ಮಾಲೀಕರು ನೆಮ್ಮದಿಯಾಗಿ ಜೀವನವನ್ನ ನಡೆಸ್ತಾ ಇದ್ರು. ಯಾವುದೇ ರೀತಿ ಟ್ಯಾಕ್ಸ್ಗೆ ಒಳಪಟ್ಟಿಲ್ಲ ನಾವು ಅಂತ ಪ್ರತಿನಿತ್ಯ ದಿನವನ್ನ ದೂಡ್ತಾ ಇದ್ರು. ಆದ್ರೆ ಏಕಾಏಕಿ ಈಗ ಸಣ್ಣ ಪುಟ್ಟ ವ್ಯಾಪಾರಸ್ಥರ ಮೇಲೂ ಕೂಡ ವಾಣಿಜ್ಯ ಇಲಾಖೆ ಈಗ ಕಣ್ಣನ್ನ ಇಟ್ಟಿರುವಂತದ್ದು. ವಾರ್ಷಿಕ ವಹಿವಾಟು 40 ಲಕ್ಷಕ್ಕಿಂತ ಎಲ್ಲಿ ಹೆಚ್ಚಾಗಿ ವ್ಯಾಪಾರ ವಹಿವಾಟು ನಡೀತಾ ಇದೆಯೋ ಅಂತವ್ರ ಮೇಲೆ ಹದ್ದಿನ ಕಣ್ಣಿಟ್ಟು ನೋಟಿಸ್ ಅನ್ನ ಕೊಡ್ತಾ ಇದೆ. ಸೊ ಇಲ್ಲಿರುವಂತಹ ಬೇಕರಿ ಮಾಲೀಕರನ್ನ ಮಾತನಾಡ್ಸೋಣ. ಸೊ ಸರ್, ಇಷ್ಟು ದಿನಗಳ ಕಾಲ GST ಇರಲಿಲ್ಲ, ಯಾವುದೇ ರೀತಿ ಟ್ಯಾಕ್ಸ್ ಕಟ್ತಾ ಇರಲಿಲ್ಲ, ನೋಟಿಸ್ ಇರಲಿಲ್ಲ. ಈಗ ಏಕಾಏಕಿ ನೋಟಿಸ್ ಬರ್ತಾ ಇದೆ ಅಂತ ಕೇಳ್ಪಟ್ಟಿದ್ದೇವೆ. ಸೊ ನಿಮಗೂ ಕೂಡ ನೋಟಿಸ್ ಏನಾದ್ರು ಬಂದಿದೆಯಾ? ಏನು ಬಂದಿಲ್ಲ ಮೇಡಮ್, ಬರುತ್ತಂತ ನಿರೀಕ್ಷೆಯಲ್ಲಿ ಇದ್ದೀವಿ ಅಷ್ಟೇ. ಬಟ್ ನಾವು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿದ್ದೇವೆ. ಬಾಡಿಗೆ, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಅಂಗಡಿ ಶಾಪ್ ಬಿಲ್ಲು, ಹುಡುಗರ ಸಂಬಳ ಎಲ್ಲ ಕೊಡಬೇಕಲ್ಲ. ನಾವು ಹೋಗೋದೆಲ್ಲ ಅಕೌಂಟಿಗೆ ಹೋಗುತ್ತೆ, ಬರುತ್ತೆ. ರಿಟರ್ನ್ ಸಾಯಂಕಾಲನೇ ಈವ್ನಿಂಗ್ ಎಲ್ಲ ಖಾಲಿ ಆಗ್ಬಿಡುತ್ತೆ. ನಮ್ಗೊಂದು 500-600 ಸಿಗ್ಬೋದು ಅಷ್ಟೇ. ಈಗ ಇವರು 18 ಲಕ್ಷ 20 ಲಕ್ಷ ಎಲ್ಲ ಟ್ಯಾಕ್ಸ್ ಹಾಕ್ತಾ ಇದ್ದಾರಂತೆ. ನಮಗೊಂದು ಸಿಗರೇಟಲ್ಲಿ 8% ಮಾರ್ಜಿನ್ ಬರೋಲ್ಲ. ಒಂದು 12,000 to 15,000 ಸಿಗರೇಟ್ ವ್ಯಾಪಾರನೇ ಆಗುತ್ತೆ. ಅದರಲ್ಲಿ ನಮ್ಗೆ 800ರಿಂದ 1,000 ರೂಪಾಯಿ ಸಿಗುತ್ತೆ. ಅವ್ರು ಅದೇ 15,000 GST ಹಾಕಿದ್ರೆ ನಮ್ಗೆ ಎಷ್ಟು ಬರುತ್ತೆ? ತುಂಬ ಜಾಸ್ತಿ ಬರ್ತಾ ಇದೆ. ಅದನ್ನ ಏನೋ ಸರ್ಕಾರ ನೋಡಿ ನಮ್ಗೆ ಏನೋ ಒಂದು ತಿಳಿಸ್ಬೇಕು, ಏನು ಮಾಡಬೇಕು. ಇಷ್ಟು ದಿನ ಪೇಮೆಂಟ್ ಮೋಡ್ ಹೇಗಿತ್ತು? ಇವಾಗ ನಿಮಗೆ GST ಬರುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಇವಾಗ ಹೇಗಿದೆ? ಈಗ ಯಾವ ಪೇಮೆಂಟ್? ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಕ್ಯಾಶ್ ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ. ಆನ್ಲೈನ್ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ನಮಗೆ ಏನೋ ಇನ್ಫಾರ್ಮೇ ಇಲ್ಲ. ಬಟ್ ನಮ್ಮ ಕಸ್ಟಮರ್ ಬಂದು 100 ರೂಪಾಯಿ ಮಾಡ್ತೀವಿ, 50 ರೂಪಾಯಿ ಕ್ಯಾಶ್ ಕೊಡಿ ಅಂತಾರೆ. ಅದನ್ನೆಲ್ಲ ನಾವು ಯೂಸ್ ಮಾಡ್ಕೊಂಡಿದ್ದೇವೆ. ಬಟ್ ಟ್ರಾನ್ಸಾಕ್ಷನ್ ಆಗಲಿ ಅಂತ ನಾವು ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದೇವೆ. ಬ್ಯಾಂಕಲ್ಲಿ ಹೋಗಿ ಏನಾದ್ರು ಮಾತಾಡ್ರೆ ಟ್ರಾನ್ಸಾಕ್ಷನ್ ಆದರೆ ನಿಮ್ಗೆ ಲೋನ್ ಕೊಡ್ತೀವಿ ಅಂತಾರೆ. ನಾವು ಆ ಥರ ಕ್ಯಾಲ್ಕುಲೇಷನಲ್ಲಿ ಮಾಡಿದ್ದೀವಿ. ಇವರು ಏನೋ ಒಂದು ಇನ್ಫಾರ್ಮೇ ಇಲ್ಲ ನಮಗೆ, ಫೋನ್ಪೇಯಿಂದ, ಗೂಗಲ್ ಪೇಯಿಂದ, ಯಾವುದರಿಂದನೂ. ಸಡನ್ಲಿ ಈಗ ನಮಗೆ ಈ ಥರ ನೋಟಿಸ್ ಎಲ್ಲ ಕಳಿಸ್ತಾ ಇದ್ದಾರೆ. ಸೇವಿಂಗ್ಸ್ ಅಕೌಂಟ್ ಇತ್ತಾ ಅಥವಾ ಕರೆಂಟ್ ಅಕೌಂಟ್ ಇತ್ತಾ? ನಮ್ಮದು ಸೇವಿಂಗ್ಸ್ ಅಕೌಂಟಿಗೆ ಹೋಗ್ತಿದೆ. ನಾವು ಸಣ್ಣ ಬಿಸ್ನೆಸ್ ಅಲ್ಲ, ಏನು ಕರೆಂಟ್ ಅಕೌಂಟ್ ಮಾಡುವಂಥ ಇದೇನು ಶಾಪ್ ಅಲ್ಲ ಇದು. ಸಿಗರೇಟು, ಟೀ, ಬಿಸ್ಕೆಟು, ಬನ್ನು ಎಲ್ಲ 1 ರೂಪಾಯಿ 2 ರೂಪಾಯಿ ಮಿಕ್ಕೋದು ಅವರು. ಬಟ್ ಇದಕ್ಕೆಲ್ಲ ಸೇರಿ ಟ್ಯಾಕ್ಸ್ ಹಾಕ್ತಾರೆ. ಈಗ UPI ಮಾಡ್ತಿದ್ದಾರೆ ಗ್ರಾಹಕರು ಅಥವಾ ಕ್ಯಾಶ್ ಜಾಸ್ತಿ ಕೇಳ್ತಾ ಇದೆ. ಬಟ್ ಅವರು ಕ್ಯಾಶ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲೋ ತಗೊಳ್ತಿಲ್ಲ ಅಂತ ಅವರೇ ಕ್ಯಾಶ್ ಬರ್ತಾ ಇದ್ದಾರೆ. ಸರ್ಕಾರಕ್ಕೆ ಏನು ಆಗ್ರಹಿಸಿದ್ದೀರಾ? ಅವ್ರು ನಮ್ಗೆ ಏನಂತ ಇನ್ಫಾರ್ಮ್ ಕರೆಕ್ಟಾಗಿ ಕೊಡಬೇಕು. ನಮ್ಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ನಮಗೆ GST ಇದು, ಟ್ಯಾಕ್ಸ್ ಇದು ಎಲ್ಲ ಅವರೇ ನಮ್ಗೆ ಏನಾರು ಸೊಲ್ಯೂಷನ್ ಮಾಡ್ಬೇಕಷ್ಟೇ. ಬಟ್ ನಮ್ಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ನಾವು ಸಣ್ಣ ಪುಟ್ಟ ವ್ಯಾಪಾರದವ್ರು ನಾವು. ಅದಕ್ಕೆ ಅವರೇ ಏನಾರು ಈಗ ನೋಟಿಸ್ ಕೊಟ್ಟರೆ ನಿಮ್ಗೆ ತೊಂದರೆ ಆಗುತ್ತಾ? ಕಟ್ಟಕ್ಕೆ ಆಗಲ್ಲ. ತೊಂದರೆ ಏನು, ದುಡ್ಡು ಇಲ್ಲಲ್ಲ, ಬ್ಯಾಂಕಲ್ಲಿ ಇಲ್ಲಲ್ಲ. ಇರೋದೇ 1-1.5 ಲಕ್ಷ ರೂಪಾಯಿ ಶಾಪು. ಅವ್ರು 18-20 ಲಕ್ಷ ಕೊಟ್ಟರೆ ನಾವು ಇದನ್ನ ಬಿಟ್ಟು ಹೋಗ್ಬೇಕಷ್ಟೇ. ಮತ್ತೇನು ಐಡಿಯಾನೇ ಇಲ್ಲ ನಮ್ಮಲ್ಲಿ. ತುಂಬ ತೊಂದರೆ ಆಗುತ್ತೆ. ನಮ್ಮ ಬದುಕಕ್ಕೆ ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗ್ತಿದೆ ಬದುಕಕ್ಕೆ. ಸೊ ಇದು ಬೇಕರಿ ಮಾಲೀಕರಾದಂತ ಹರ್ಷ ಅವರು ಹೇಳ್ತಾ ಇರುವಂತ ಮಾತು. ಹಾಗೆ ಮತ್ತೊಂದು ಬೇಕರಿ ಶಾಪ್ ಓನರ್ ಇಲ್ಲೇ ಇದ್ದಾರೆ. ಸರ್ ನಮಸ್ತೆ. ಹೇಗೆ ಸರ್ ನಿಮ್ಮ ಪೇಮೆಂಟ್ ಮೋಡೆಲ್ಲ ಹೇಗಾಗ್ತಿತ್ತು? ಅದೇ ಮೇಡಮ್ ಅವರು ಈಗ ಪೇಮೆಂಟ್ ಈಗ ಫೈನ್ಗಳೆಲ್ಲ ತುಂಬ ಹಾಕಿದ್ದಾರೆ. UPI ಟ್ರಾನ್ಸಾಕ್ಷನ್ ಅಂತ ಹಾಕಿದ್ದಾರೆ, ಲಕ್ಷಾಂತರ ರೂಪಾಯಿ ಹಾಕಿದ್ದಾರೆ. ತುಂಬ ಬಂದಿದೆ ಎಲ್ಲರಿಗೂ. ಅದು ಸ್ಟಾರ್ಟಿಂಗು ಇವರು ಕೂಡ ನಮಗೆ ಯಾವುದೇ UPI ಪೇಮೆಂಟ್ ಏನಿದೆ ಅವರು ಕೂಡ ಯಾವುದೇ ರೀತಿಯಾಗಿ ನಮ್ಗೆ ಹೇಳಿಲ್ಲ. ನೀವೀಗ ಸೇವಿಂಗ್ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಮಾಡಿದರೆ ಈ ಥರ ಪ್ರಾಬ್ಲಮ್ಸ್ ಇದೆ ಅಂದೇಳಿ ಅವರು ಕೂಡ ನಮಗೆ ಹೇಳಿಲ್ಲ.
ಮತ್ತು ಇವರು ಈಗ 1 ವರ್ಷದಲ್ಲಿ ಇವರು ಆ್ಯಕ್ಚುಲಿ ನೋಟಿಸ್ ಮಾಡಬೇಕಿದೆ ನಮಗೆ, ಈ ಥರ ಇದೆ ನಿಮಗೆ ಇಂಥ ಪ್ರಾಬ್ಲಮ್ ಆಗುತ್ತೆ ಮುಂದೆ ಅಂತ ಇವರು ಮಾಡಬೇಕಿದೆ. ಇವರು ಕೂಡ ಮಾಡಿಲ್ಲ. ಈಗ ಏಕಾಏಕಿ ಒಂದೇ ಸಲ ಇಷ್ಟೆಲ್ಲ ಅಮೌಂಟ್ಗಳನ್ನು ತುಂಬ ಕಷ್ಟ ಇದು. ಯಾಕಂದ್ರೆ ನಮಗೆಲ್ಲ ಅಷ್ಟು ಲಾಭ ಇಲ್ಲ. ಬೇಕ್ರಿ ಕಾಂಡಿಮೆಂಟ್ಸ್ ಅಂದಲ್ಲಿ ಏನು ಹೇಳ್ತೀರಿ, ಅದ್ರ ಹೊರಗಡೆಯಿಂದ ಐಟಮ್ಸ್ಗಳು ಬರೋದು ಜಾಸ್ತಿ. ನಾವಿಲ್ಲಿ ರೆಡಿ ಮಾಡಲ್ಲ. ರೆಡಿ ಅಂತ ಕಾಪಿ ಟೀ ಅಷ್ಟೇ ನಮ್ದು ಐಟಮ್ಸ್ ಇರೋದು. ಹಾಗಾಗಿ ನಮಗೂ ತುಂಬ ವೇಸ್ಟೇಜ್ಗಳು ಬರುತ್ತೆ. ಈಗ ಸರ್ಕಾರಕ್ಕೆ ಏನು ಕೇಳ್ಕೊಳ್ತೀರಿ? ಇದೀಗ ನೀವೀಗ ಅಮೌಂಟ್ ಇಷ್ಟೀಗ ಹಾಕಿದ್ರಲ್ಲ, ಈಗ 60 ಲಕ್ಷ 30 ಹಿಂಗೆ ಎಷ್ಟೋ ಇದೆ ಹಾಕೊಂತ ಹೋಗಿದ್ದಾರೆ. ಇದರಲ್ಲಿ ಆದಷ್ಟು ಇದನ್ನ ಹೌದಾ, ಇದು ಲಾಭ ನಮಗೆ ಇಷ್ಟ ಇದೆಯಾ, ಇದು ಇಲ್ವಾ, ಈಗ ನಮ್ದು ಖರ್ಚು ತಾಳೆ ಹಾಕಿ ಸರ್ಕಾರ ಚಿಂತನೆ ಮಾಡಬೇಕು ಅಂತ ಹೇಳ್ತೀರಿ. ಸೊ ಮಧುಶ್ರೀ, ಇದು ಬೇಕರಿ ಮಾಲೀಕರ ಅಳಲಾಗಿದೆ. ಯಾಕಂದ್ರೆ ಪ್ರತಿನಿತ್ಯ ಅಷ್ಟು ದುಡ್ಡೇ ಸಿಗ್ತಿಲ್ಲ ನಮಗೆ. ಅಂಥದ್ರಲ್ಲಿ ಈ ರೀತಿ ಕಷ್ಟದಲ್ಲಿ GST ಕಟ್ಟೋದು ಹೇಗೆ, ಏಕಾಏಕಿ ಈ ರೀತಿ ಟ್ಯಾಕ್ಸ್ ಅನ್ನ ಹಾಕಿದ್ರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಅಳೆದು ತೂಗಿ ಇದನ್ನ ಲೆಕ್ಕಾಚಾರ ಹಾಕಬೇಕು ಅನ್ನೋದು ಇವರ ಮನವಿಯಾಗಿದೆ. ಧನ್ಯವಾದ ಶಕುಂತಲಾ ಕಿರಣ್ ಸೂರ್ಯ ತಮ್ಮೆಲ್ಲ ಮಾಹಿತಿಗಾಗಿ.